ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ಮದ್ಯಂ ಸದಾ ಪ್ರಿಯತಂ ಅವಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 9ನೇ ಅಧ್ಯಾಯದ 30ನೇ ಶ್ಲೋಕ ಆಗಬೇಕಿದೆ. ನೋಡಿ, ನಮಗೆ ಮುಖ್ಯವಾಗಿ ಬೇಕಾದದ್ದು ಭಕ್ತಿ, ಜ್ಞಾನ, ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯಗಳು ಬಹಳ ಮುಖ್ಯ. ನಮಗೆ ಒಂದಕ್ಕೊಂದು ಹೊಂದಾಣಿಕೆ ಇದೆ. ಜ್ಞಾನ ಇದ್ದಾಗ ಮಾತ್ರ ಪರಮಾತ್ಮನಲ್ಲಿ ಭಕ್ತಿ, ವಿಷಯ ಪದಾರ್ಥಗಳಲ್ಲಿ ವಿರಕ್ತಿ ಬರಲಿಕ್ಕೆ ಸಾಧ್ಯ. ಈಗ ಭಕ್ತಿಯ ಮಹಿಮೆಯನ್ನು ಹೇಳ್ತಾ ಇದ್ದಾನೆ ಪರಮಾತ್ಮ. ಎಷ್ಟು ಅದ್ಭುತವಾದದ್ದು ಅಂತಂದರೆ ನೋಡಿ, 30ನೇ ಶ್ಲೋಕ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯಭಾಕ್ ಸಾಧುರೇವ ಸಮಂತವ್ಯಃ ಸಮ್ಯಕ್ ವ್ಯವಸಿತೋ ಹಿ ಸಹ. ಒಬ್ಬ ವ್ಯಕ್ತಿ ಅತ್ಯಂತ ಕೆಟ್ಟ ಆಚಾರವುಳ್ಳವನೇ ಆಗಿರಬಹುದು, ಅತ್ಯಂತ ಕೆಟ್ಟವನೇ ಆಗಿರಬಹುದು. ಅಂತಹ ವ್ಯಕ್ತಿ ಇತರ ದೇವತೆಗಳನ್ನು ಬಿಟ್ಟು, ಇತರ ದೇವತೆಗಳೆಲ್ಲರೂ ಪರಮಾತ್ಮನ ಅಧೀನರು, ಎಲ್ಲರೂ ಅಸ್ವತಂತ್ರರು, ಪರಮಾತ್ಮನೇ ಸ್ವತಂತ್ರ ಅಂತ ಯಾರು ನನ್ನನ್ನು ಭಜಿಸ್ತಾ ಇರ್ತಾರೋ, ಅಂದರೆ ಇದರ ದೇವತೆಗಳನ್ನು ಸ್ವತಂತ್ರರು ಅಂತ ಭಜಿಸದೇನೆ ನಾನೊಬ್ಬನೇ ಸ್ವತಂತ್ರ ಅಂತ ಯಾರು ನನ್ನನ್ನು ಭಜಿಸ್ತಾ ಇರ್ತಾರೋ ಅವನು ಎಂತಹ ದುರಾಚಾರವುಳ್ಳವನೇ ಆಗಿದ್ದರೂ ಸಹ ಸಾಧುರೇವ ಮಂತವ್ಯ, ಅವನು ಸಾಧುವೇನೇ ಆಗಿದ್ದಾನೆ, ಸಜ್ಜನನೇನೇ ಅವನು. ವಿಚಾರ ಮಾಡಿ, ಯಾರು ಕೆಟ್ಟ ಕೆಲಸವನ್ನು ಮಾಡ್ತಾರೋ ಅವರೆಲ್ಲ ಸಜ್ಜನರು ಅಂತ ಲೋಕದಲ್ಲಿ ವ್ಯವಹಾರ ಇರುವಂಥದ್ದು. ಹಾಗಲ್ಲ, ಕೆಟ್ಟ ಕೆಲಸನೇ ಮಾಡಲಿ, ಆದರೆ ನನ್ನಲ್ಲಿ ಯಾರು ಅನನ್ಯವಾದ ಭಕ್ತಿ ಉಳ್ಳವನಾಗಿರ್ತಾನೋ ಅವನು ಸಜ್ಜನನೇನೇ. ಯಾಕೆ ಅಂತಂದರೆ ಸಮ್ಯಕ್ ವ್ಯವಸಿತ ಹಿ ಸಹ, ಅವನು ಸರಿಯಾದ ಜ್ಞಾನವನ್ನು ಮೈಗೂಡಿಸಿಕೊಂಡಿದ್ದಾನಪ್ಪ. ಯೋಗ್ಯವಾದ ಭಗವತ್ ತತ್ವಜ್ಞಾನವನ್ನು ನಿಶ್ಚಯವಾಗಿ ಪರಮಾತ್ಮನೇ ಸ್ವತಂತ್ರ, ಉಳಿದೆಲ್ಲರೂ ಕೂಡ ಸ್ವತಂತ್ರರು ಎನ್ನುವಂತಹ ಪಾರಮಾರ್ಥಿಕ ಜ್ಞಾನವನ್ನು ಮೈಗೂಡಿಸಿಕೊಂಡಿದ್ದಾನೆ. ಆದ್ದರಿಂದಾಗಿ ಅವನು ಸಜ್ಜನನೇನೆ. ಈ ಒಂದು ಜ್ಞಾನಕ್ಕಾಗಿ ಎಷ್ಟು ಅದ್ಭುತ ನೋಡಿ. ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಒಬ್ಬರ ನೆನಪು ಆಗಲೇಬೇಕು, ಅವನೇ ಅಜಾಮಿಳ. ಎಂತಹ ಶ್ರೋತ್ರೀಯ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿದಂತಹ ವ್ಯಕ್ತಿ, 3 ಹೊತ್ತು ಅಗ್ನಿಹೋತ್ರಾದಿಗಳನ್ನು ಮಾಡುವಂತಹ ವ್ಯಕ್ತಿ, ಒಬ್ಬ ಶ್ರೋತ್ರೀಯ ಬ್ರಾಹ್ಮಣನ ಮಗಳನ್ನು ಪಡೆದಂತಹ ವ್ಯಕ್ತಿ, ಮನೆಯಲ್ಲಿ ತುಂಬ ಮಡಿ ಎಲ್ಲವನ್ನೂ ಮಾಡ್ತಾ ಹೋಗಿದ್ದ. ಎಲ್ಲವನ್ನೂ ಸರಿಯಾಗಿ ಮಾಡ್ತಾ ಇದ್ದ.
ಪುಣ್ಯಾತ್ಮ ಮಹಾಶಾಸ್ತ್ರಜ್ಞ ಮಹಾವೇದ ಪಂಡಿತ ಯಾವತ್ತೋ ಒಮ್ಮೆ ಪೂಜೆಗೆ ಅಂಥೇಳಿ ತುಳಸಿ ಹೂವನ್ನು ತೊಗೊಂಡ್ಬರ್ಲಿಕ್ಕೆ ಕಾಡಿಗೆ ಹೋದಾಗ ಅಲ್ಲಿ ಯಾವನೋ ಒಬ್ಬ ವ್ಯಕ್ತಿ ವೇಷೆಯೊಟ್ಟಿಗೆ ವಿಹರಿಸುವುದನ್ನು ನೋಡಿ ಅವನಿಗೆ ಮನಸ್ಸು ಕಲುಷಿತವಾಯಿತು. ವಾ, ನನಗಿಂತ ಇವನೇ ವ್ಯಕ್ತಿ ಸುಖದಲ್ಲಿದ್ದಾನಲ್ಲಪ್ಪ. ನಮ್ಮ ಮನೆಯಲ್ಲಿ ತುಂಬ ಇಕ್ಕಟ್ಟೆಲ್ಲ ಇರ್ತದೆ, ಹೌದಾ? ಒಂದು ಚೌಕಟ್ಟಿನಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಸರಿ ಇಲ್ಲ, ಅವನು ಇದೇ ರೀತಿ ವಿಹಾರ ಮಾಡಿಬಿಡೋಣ ಅಂತ ಹೇಳಿ ಆ ಕಡೆ ಹೋದವನು ಮನೆಗೇ ಬರಲಿಲ್ಲ. ಪುಣ್ಯಾತ್ಮ ಅವಳೊಟ್ಟಿಗೆ ಇದ್ದು ಬಿಡ್ತಾನೆ. ಆ ವೇಶ್ಯಾಸ್ತ್ರೀಯೊಟ್ಟಿಗೆ ಜೀವನ ಕಳೆಯೋದು. ಧರ್ಮಪತ್ನಿಯನ್ನ ಬಿಟ್ಟ, ತಂದೆ ತಾಯಿಯನ್ನ ಬಿಟ್ಟ, ದುಡಿಯೋದು ಹೇಗೆ? ಅವಳು ಏನು ಇಂಥದ್ದು ಬೇಕು ಅಂಥದ್ದು ಬೇಕು, ಜೂಜಾಡ್ದ, ಮದ್ಯಪಾನ ಮಾಡಿದ, ಕೊಲೆ ಕಳ್ಳತನ ಎಲ್ಲವನ್ನೂ ಮಾಡ್ಲಿಕ್ಕೆ ಶುರು ಮಾಡಿದ. ಯಾಕೆ? ಅವಳನ್ನ ತೃಪ್ತಿಪಡಿಸ್ಲಿಕ್ಕೆ. ನೋಡಿ, ಶ್ರೋತ್ರಿಯ ಬ್ರಾಹ್ಮಣಾದ ಅಜಾಮಿಳ ವೇದಜ್ಞ ಈ ರೀತಿ ಮಾಡೋದುಂಟು. ಅವಳಿಂದ 10 ಮಕ್ಕಳನ್ನ ಪಡಿತಾನೆ. 10 ಮಕ್ಕಳನ್ನ ಪಡೆದು 88 ವಯಸ್ಸಾಗಿದೆ. ಕೊನೆಗೆ ಅವನಿಗೆ ಗೊತ್ತಾಯಿತು, ನಾನು ಇನ್ನೂ ಉಳಿಯೋದಿಲ್ಲ. ಆದರೂ ವಯಸ್ಸಾದರೂ ಅವನಿಗೆ ವಿಷಯದಲ್ಲಿ ಆಸಕ್ತಿ ಹೋಗಿಲ್ಲ. ಆದರೆ ಇಂದ್ರಿಯಗಳು ಕೆಲಸ ಮಾಡ್ತಿಲ್ಲ, ಆದ್ರಿಂದಾಗಿ ಅವನು ಸುಮ್ಮನೆ ಇದ್ದಾನಷ್ಟೇ. 10 ಮಕ್ಕಳಾಗಿದೆ ಇವರೊಟ್ಟಿಗೆ, ಆ ವೇಶ್ಯ ಒಟ್ಟಿಗೆ. 10 ಮಕ್ಕಳ ಕೊನೆಯ ಮಗನ ಹೆಸರು ನಾರಾಯಣ. ಹೇಳ್ದ, ಯಮದೂತರು ಬರೋದು ಕಾಣಿಸ್ತಾ ಇದ್ದಾರಂತೆ ಅವನಿಗೆ. ಕಾಣಿಸ್ತಾ ಇದೆ, ಇಬ್ಬರು ಯಮದೂತರು ಬರ್ತಾ ಇದ್ದಾರೆ, ಪಾಶವನ್ನು ಹಾಕಿ ಎಳಿತಾ ಇದ್ದಾರೆ. ತನ್ನ ಮಗನ್ ಕರೆದ ಅವನು, ನಾರಾಯಣ ನೋಡು, ಎಳ್ಕೊಂಡು ಹೋಗ್ತಾ ಇದ್ದಾರೆ ನನ್ನ. ಕರೆದಿದ್ದಕ್ಕೆ ತಕ್ಷಣವೇನೆ ವಿಷ್ಣುದೂತರು ಬರ್ತಾರಂತೆ. ವಿಷ್ಣುದೂತರು ಬಂದು ಬಿಡಿ ಅವನನ್ನ ಅಂತ ಹೇಳ್ತಾರಂತೆ. ಯಾಕೆ ಬಿಡಬೇಕು? ನಾನು ನನ್ನ ಸ್ವಾಮಿ ಆಜ್ಞೆಯನ್ನು ಮಾಡೋದು ಪಾಲಿಸ್ತಾ ಇದ್ದೇವೆ ನಾವು. ಯಾರ್ಯಾರು ಕೊಲೆ, ಸುಲಿಗೆ, ಧರ್ಮಪತ್ನಿಯನ್ನು ಬಿಟ್ಟು ಇತರ ಸ್ತ್ರೀಯರೊಟ್ಟಿಗೆ ಸಂಘವನ್ನು ಮಾಡಿರ್ತಾರೋ, ಮತ್ತೊಬ್ಬರು ಪೀಡಿಯನ್ನು ಕೊಟ್ಟಿರ್ತಾರೋ, ತನ್ನ ಧಾರ್ಮಿಕತೆಯನ್ನೆಲ್ಲವನ್ನೂ ಬಿಟ್ಟಿರ್ತಾರೋ ಅಂಥವರನ್ನು ಮೊದಲು ಕರ್ಕೊಂಬ ಅಂತ ಹೇಳಿದ್ದಾನೆ ನಮ್ಮ ಯಮರಾಜ, ನಮ್ಮ ಸ್ವಾಮಿ. ಇಂಥದ್ದಲ್ಲಿ ನಮ್ಮ ಏನೇನೋ ಒಂದು ಲಿಸ್ಟ್ ಇದೆ, ಅದಕ್ಕಿಂತ ಜಾಸ್ತಿನೇ ಇವನು ಮಾಡಿದ್ದಾನಂದ ಮೇಲೆ ನೀವು ಯಾಕೆ ತಿಳಿತೀರಿ? ಅದಕ್ಕೆ ಹೇಳ್ತಾನೆ, ಕೊನೆಗೆ ಇವನು ನಾರಾಯಣ ಅಂದಿದ್ದಾನೆ, ನೀವು ತಪ್ಪು ತಿಳ್ಕೊಂಡಿರಿ ಸ್ವಾಮಿ ಅಂತ ಹೇಳ್ತಾರವರು ಯಮದೂತರು. ನಿಮ್ಮ ನಾರಾಯಣನ್ ಕರೆದಿದ್ದಲ್ಲ, ನಿಮ್ಮ ನಾರಾಯಣನ್ ಕರೆದಿದ್ದಲ್ಲ, ತನ್ನ ಮಗನ ನಾರಾಯಣನ್ ಕರೆದಿದ್ದು. ಆಯ್ತಾ? ಅವನಿಗೆ ಇನ್ನೂ ವಿಷಯದಲ್ಲಿನೇ ಆಸಕ್ತಿ ಇದೆ, ಮಗನ ಬಗ್ಗೆನೇ ಆಸಕ್ತಿ ಇದೆ. ನೀವು ಏನೇನೋ ತಪ್ಪಾಗಿ ತಿಳ್ಕೊಂಡು ಬಂದಿದ್ದೀರಿ, ದಯವಿಟ್ಟು ಬಿಟ್ಬಿಡಿ, ನಮ್ಮ ಕೆಲಸ ನಮ್ಮ ಮಾಡ್ಲಿಕ್ಕೆ ಬಿಡಿ ಅಂತ ಹೇಳಿ ಯಮದೂತರು ಹೇಳ್ತಾರೆ. ಅದಕ್ಕೆ ಆ ವಿಷ್ಣುದೂತರು ಹೇಳ್ತಾರೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಅವನ ಮಗನಿಗೆ ಏನಂತ ನಾಮಕರಣ ಮಾಡ್ದ? ನಾರಾಯಣ ಅಂತ ನಾಮಕರಣ ಮಾಡಿದ. ಅದು ಸಂಕೇತ, ಹೆಸರದು, ನಾರಾಯಣ ಅನ್ನೋ ಒಂದು ಹೆಸರು. ಯಾಕಿಟ್ಟ ಅನ್ನೋದು ಗೊತ್ತಲ್ಲ ನಿಮಗೆ? ಅವನಿಗೆ ಗೊತ್ತಿರಬೇಕಲ್ಲ. ನಾರಾಯಣ ಅಂತ ಬೇರೆ ಏನಾದರೂ ಇಡ್ಬೋದಿತ್ತು ಹೆಸರನ್ನ. ನಾರಾಯಣ ಅಂತ ಅನ್ನೋದು ಯಾಕಿಟ್ಟ? ಅದು ಪರಮಾತ್ಮನ ಹೆಸರು, ಸರ್ವೋತ್ತಮನಾದ ಪರಮಾತ್ಮನ ಹೆಸರು ಎನ್ನುವಂತಹ ಪ್ರಜ್ಞೆ ಅವನಿಗಿದೆ. ಆದ್ದರಿಂದ ಮಗನಿಗೆ ನಾರಾಯಣ ಇಟ್ಟ, ನಾರಾಯಣ ಎಂಬ ಹೆಸರನ್ನಿಟ್ಟ. ಮಗನನ್ನೇ ಕರೆದಿರಬಹುದು, ಆದರೆ ಆ ನಿಜವಾದ ನಾರಾಯಣ ಎಂಬ ಹೆಸರು ಪರಮಾತ್ಮನನ್ನು. ಕೊನೆಯ ಸಮಯದಲ್ಲಿ ನಾರಾಯಣ ಅಂತ ಕರೆದಿದ್ದಾನೆ. ಅದರಿಂದಾಗಿ ಇವನು ನಮ್ಮ ಮೋಕ್ಷಕ್ಕೆ ಬರಬೇಕಿವನು, ನರಕಕ್ಕೆ ಅಲ್ಲ. ಯಮದೂತರನ್ನು ಬಿಡಿಸಿ ಅಜಾಮಿಳನ್ನು ಕರ್ಕೊಂಡು ಹೋಗ್ತಾರೆ. ಎಷ್ಟು ಕರುಣಾಸಾಗರ ಪರಮಾತ್ಮ! ತನ್ನ ಮಗನನ್ನೇ ಕರೆದಿದ್ದರು
ನನ್ನ ಹೆಸರನ್ನು ಕರೆದಿದ್ದಾನೆ ಭಕ್ತ ಅಂತ ಹೇಳಿ ಕೊನೆಯ ಸಮಯದಲ್ಲಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾರೆ. ಯಮದೂತರು ಹೋಗಿ ಯಮರಾಜನಿಗೆ, ಧರ್ಮರಾಜನಿಗೆ ಕಂಪ್ಲೇಂಟ್ ಮಾಡ್ತಾರಂತೆ. ನೋಡಿ ಸ್ವಾಮಿ, ವಿಷ್ಣುದೂತರು ನಮ್ಮನ್ನೆಲ್ಲ ತಡಿತಾ ಇದ್ದಾರೆ. ನೀವು ಕೊಟ್ಟಿರುವಂತಹ ಲಿಸ್ಟಲ್ಲಿ ಏನೇನಿದೆಯೋ ಎಲ್ಲವೂ ಅದಕ್ಕೆ ಜಾಸ್ತಿನೇ ಮಾಡಿದ್ದಾನೆ ತಪ್ಪನ್ನ. ಅದಕ್ಕೆ ನಾವು ಕರ್ಕೊಂಬರಕ್ಕೆ, ಅವನು ನಮ್ಮ ಶಿಕಾರಿ, ಅವನು ನಮ್ದದು ಬಲಿ. ಅವರು ತಗೊಂಡು ಹೋಗ್ಬಿಟ್ರು, ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಅಂತಹ ಅಧಾರ್ಮಿಕನನ್ನ. ಅವ್ರು ಮಾಡಿದ್ದು ಸರಿಯಪ್ಪ, ಎಂಥವ್ರನ್ನ ಕರ್ಕೊಂಬರಬೇಕು ಅಂತ. ಯಾರು ಎಂದಿಗೂ ಪರಮಾತ್ಮನ ಸ್ಮರಣೆಯನ್ನ ಮಾಡಿಯೇ ಇಲ್ಲವೋ, ಯಾರು ಎಂದಿಗೂ ಪರಮಾತ್ಮನನ್ನ ನೋಡಿ ಆನಂದ ಭಾಷ್ಪ ಸುರಿಸಿಯೇ ಇಲ್ಲವೋ, ಯಾರೆಂದಿಗೂ ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಯೇ ಇಲ್ಲವೋ, ಯಾರೆಂದಿಗೂ ಪರಮಾತ್ಮನಿಗೆ ಕೈ ಮುಗುದೇ ಇಲ್ಲವೋ ಅಂಥವರನ್ನ ಕರ್ಕೊಂಡ್ಬರಬೇಕು. ಊರ್ಧ್ವ ಪುಂಡ್ರವನ್ನ, ಶಂಖಚಕ್ರ ಗದಾ ಪದ್ಮ ನಾರಾಯಣ ಮುದ್ರಾದಿಗಳನ್ನ ಹಚ್ಚಿಕೊಂಡಿರುವನ್ನ ನಮ್ಮ ಲಿಸ್ಟಲ್ಲೇ ಇಲ್ಲ. ಅವ್ರ ಹತ್ರ ಕೂಡ ಹೋಗಬೇಡಿ. ಈ ಸರ್ತಿ ಯಾಕೋ ವಿಷ್ಣು ದೂತರು ಹಂಗೆ ಬಿಟ್ಟಿದ್ದಾರೆ, ಮುಂದಿನ ಸರ್ತಿ ಏನಾದ್ರೂ ಅಂತವರ ಹತ್ರ ಹೋದರೆ ನೀವು ಭಸ್ಮರಾಗಿ ಹೋಗ್ತೀರ, ಹುಷಾರಾಗಿರಿ ಅಂತ ಯಮಧರ್ಮರಾಜ ಹೇಳ್ತಾನೆ. ನೋಡಿ ಹೇಗಿದೆ ಭಕ್ತಿಯ ಮಹಿಮೆ. ಅದಕ್ಕೆ ಮಕ್ಕಳಿಗೆ ಪರಮಾತ್ಮನ ಹೆಸರನ್ನೇ ಇಡಬೇಕು ಅಂತ. ಅದಕ್ಕೆ ಆ ಭಕ್ತಿಯ ಮಹಿಮೆ ನೋಡಿ. ಅವನು ಕೆಟ್ಟ ಆಚಾರವುಳ್ಳವನೇ ಆಗಿದ್ದಾನೆ, ಅಪಿಚೇತ ದುರಾಚಾರ, ಪರಂತು ಮಾಂ ಅನನ್ಯ ಭಾಗ್ ಭಜತೆ. ಬಹಳ ಅನನ್ಯವಾದ ಮನಸ್ಸಿನಿಂದ ಅವನನ್ನ ಪೂಜೆ ಮಾಡ್ತಿದ್ದ. ಹಿಂದೆ ಯಾವಾಗೋ, ಈಗಿನೂ ಅಲ್ಲ, ವಿಚಾರ ಮಾಡಿ. ಯೌವನದಲ್ಲಿ ಹೋದವನು, 30-32 ವಯಸ್ಸಿಗೆ ಹೋದವನು 88 ವಯಸ್ಸಾದ ಮೇಲೂ 40 ವರ್ಷ ಮಧ್ಯದಲ್ಲಿ ಗ್ಯಾಪ್ ಇದ್ರೂ ಕೂಡ ಪರಮಾತ್ಮ ಹಿಂದಿನದ್ದನ್ನು ಕನ್ಸಿಡರ್ ಮಾಡಿದ್ದಾನೆ. ಪರಮಾತ್ಮ ಅವಾಗ ನಾನು ಪೂಜೆ ಮಾಡ್ತಿದ್ದ. ಈ ರೀತಿಯಾದ ಜ್ಞಾನ ಇರೋದ್ರಿಂದಲೇನೆ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದಾನೆ. ಅಂತಹ ಕರುಣಾಳು. ನಮಗೆ ನಾವೇ ಕೆಲವೊಮ್ಮೆ ಅನ್ಕೊಳ್ತಿರ್ತೇವೆ, ಇಷ್ಟು ದಿನ ಮಧ್ಯದಲ್ಲಿ ಗ್ಯಾಪ್ ಆಯಿತು, ಎಷ್ಟು ಪಾಪ ಬಂತೋ ಏನೋ, ಪೂಜೆ ಮಾಡಿಯೇ ಇಲ್ಲ. ಬೇಡ, ಪಾಪ ಏನು ಬರೋದಿಲ್ಲ, ಆದರೆ ಪುಣ್ಯದಿಂದ ವಂಚಿತರಾಗ್ತೀರಿ. ಹಾಗಾದರೆ ಪಾಪ ಬರೋದಿಲ್ಲ ಅಂದ್ರೆ ಹಾಗೇ ಬಿಟ್ರಾಯ್ತು ಅಂತ ಬಿಡ್ಲಿಕ್ಕೆ ಹೋಗಬೇಡಿ. ಆ ಸಮುದ್ರನಾಗಿದ್ದಾನೆ, ಪರಿಸ್ಥಿತಿಗಳನ್ನೆಲ್ಲವನ್ನೂ ಕೂಡ ಪರಮಾತ್ಮ ಅರ್ಥ ಮಾಡಿಕೊಳ್ಳುತ್ತಾನೆ. ಅದರಿಂದ ಎಷ್ಟು ಆಗುತ್ತೋ ಶಕ್ತಿ ಮೀರಿ ನಾವು ಧರ್ಮಾಚರಣೆಯನ್ನು ಮಾಡಬೇಕು. ಒಂದು ಸ್ಟೆಪ್ ಮುಂದಿಟ್ಟು ನೋಡೋಣ, ಅದರಲ್ಲಿ ಅಶಕ್ತರಾದ್ವಾ ಮತ್ತೆ ಸ್ವಲ್ಪ ಹಿಂದಕ್ಕೆ ಬರೋಣ. ಇನ್ನೂ ಸ್ವಲ್ಪ, ಮತ್ತೆ ಸ್ವಲ್ಪ ದಿನ ಆದಮೇಲೆ ಸಶಕ್ತರಾದ ಮೇಲೆ ಇನ್ನೊಂದು ಸ್ಟೆಪ್ ಮುಂದಿಡೋಣ. ಈ ರೀತಿ ಬರ್ತಾ ಬರ್ತಾ ಜಾಸ್ತಿ ಆಗಬೇಕೆ ಹೊರತು ನಾವು ಏನನ್ನ ಶುರು ಮಾಡಿರ್ತೇವೆ ಅದನ್ನು ಬಿಡೋದು ಬೇಡ ಅಂತ. ಈ ರೀತಿ ನಾವು ಮಾಡಿಕೊಳ್ತಾ ಹೋದಾಗ ಎಂತಹ ಕೆಟ್ಟ ಕೆಲಸವನ್ನೇ ಮಾಡಿ ಭಕ್ತಿಯನ್ನ ಮಾಡುವಂಥವರಿಗೆ ಉದ್ಧಾರ ಮಾಡ್ತಾನೆ ಅಂತಂದ್ರೆ, ನಾವಂತೂ ಅಂತಹ ಯಾವ ಕೆಲಸವನ್ನು ಮಾಡಿಲ್ಲ. ಮನಸ್ಸಲ್ಲೂ ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಉದ್ಧಾರ ಮಾಡದೇ ಇರ್ತಾನ. ಇಂದಲ್ಲ ನಾಳೆ ತಲ್ಲಣಿಸಿದರು ಕಂಡೆ ತಾಳು ಮನವ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವೇ ಇಲ್ಲ. ಎಲ್ಲರನ್ನು ಕಾಪಾಡಿಯೇ ಕಾಪಾಡ್ತಾನೆ, ಸಂಶಯವೇ ಇಲ್ಲ. ತಾಳ್ಮೆ ಇರಲಿ, ತಾಳ್ಮೆ ಇರಲಿ, ತಾಳು. ಈ ರೀತಿ ಭಕ್ತಿಯ ಮಹಿಮೆಯನ್ನ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಇದರದ್ದು ಅರ್ಥ ಬರ್ಕೊಳ್ಳಿ. ಸುದುರಾಚಾರ ಅಪಿ ಅತ್ಯಂತ ಕೆಟ್ಟ ಆಚಾರವುಳ್ಳವನಾಗಿದ್ದರೂ, ಅತ್ಯಂತ ಕೆಟ್ಟ ಆಚರಣೆ ಆಚಾರವುಳ್ಳವನಾಗಿದ್ದರೂ
ಅನನ್ಯವಾಕ್, ಅನನ್ಯಭಾಕ್, ಅನನ್ಯಭಾಕ್. ನಾನೇ ಸರ್ವೋತ್ತಮನೆಂದು ತಿಳಿದು ಭಜಿಸುತ್ತಿದ್ದಾನೆ ಎಂದಾದಲ್ಲಿ ನಾನೇ ಮಾಂ, ಕ್ಷಮಿಸಿ, ಮಾಂ ನನ್ನನ್ನು, ಮಾಂ ನನ್ನನ್ನು ಅನನ್ಯಭಾಕ್, ನಾನೇ ಸರ್ವೋತ್ತಮನೆಂದು ಭಜಿಸುತ್ತಿದ್ದಾನೆ ಎಂದಾದಲ್ಲಿ ನಾನೇ ಸರ್ವೋತ್ತಮನೆಂದು ಭಜಿಸುತ್ತಿದ್ದಾನೆ ಎಂದಾದಲ್ಲಿ ನಾನೇ ಸರ್ವೋತ್ತಮನೆಂದು ಭಜಿಸುತ್ತಿದ್ದಾನೆ ಎಂದಾದಲ್ಲಿ ಸಹ ಆ ವ್ಯಕ್ತಿಯು, ಸಹ ಆ ವ್ಯಕ್ತಿಯು ಸಾಧುರೇವ ಮಂತವ್ಯಃ, ಸಾಧುರೇವ ಮಂತವ್ಯಃ, ಸಜ್ಜನನೆಂದೇ ತಿಳಿಯಬೇಕು, ಸಜ್ಜನನೆಂದೇ ತಿಳಿಯಬೇಕು. ಸಜ್ಜನನೆಂದೇ ತಿಳಿಯಬೇಕು. ಸಹ ಅವನಾದರೂ, ಕ್ಷಮಿಸಿ, ಹಿ ಏಕೆಂದರೆ, ಹಿ ಏಕೆಂದರೆ ಸಹ ಅವನಾದರೂ, ಸಹ ಅವನಾದರೂ ಸಮ್ಯಕ್ ವ್ಯವಸ್ಥಿತಃ, ಸಮ್ಯಕ್ ವ್ಯವಸ್ಥಿತಃ, ಸಮ್ಯಕ್ ವ್ಯವಸ್ಥಿತಃ, ಯೋಗ್ಯವಾದ, ಯೋಗ್ಯವಾದ ಭಗವತ್ ತತ್ವವನ್ನು, ಯೋಗ್ಯವಾದ ಭಗವತ್ ತತ್ವವನ್ನು ಮೈಗೂಡಿಸಿಕೊಂಡಿದ್ದಾನೆ, ಯೋಗ್ಯವಾದ ಭಗವತ್ ತತ್ವವನ್ನು ಮೈಗೂಡಿಸಿಕೊಂಡಿದ್ದಾನೆ. ಪ್ರಶ್ನೆ ಇದ್ರೆ ಕೇಳಿ. ಹರೇ ನಮಃ. ಅಧ್ಯಾಪಕರೇ ಹೇಗಿದ್ದೀರಿ? ಪ್ರಶ್ನೆ ಏನಂದ್ರೆ, ಅಜಿಮಳಂದ ಎಕ್ಸಾಂಪಲ್ ಕೊಟ್ರಿ ನೀವು. ಇವಾಗ ಒಂದ್ ಅರ್ಥ ಏನ್ ತಗೋಬಹುದು ಅಂದ್ರೆ, ನೀವು ಸ್ಟೂಡೆಂಟ್, ಸರಿ, ನಾನ್ ನಿಮ್ ಸ್ಟೂಡೆಂಟ್. ಫಸ್ಟ್ ಟರ್ಮ್ ಎಕ್ಸಾಮ್ ನಲ್ಲಿ ಫೇಲ್ ಆದೆ, ಸೆಕೆಂಡ್ ಟರ್ಮ್ ಎಕ್ಸಾಮ್ ನಲ್ಲೂ ಫೇಲ್ ಆದೆ, ಆದ್ರೆ ಫೈನಲ್ ನಲ್ಲಿ ಪಾಸ್ ಆದೆ. ಅವಾಗ ನೀನ್ ನಮ್ಮನ್ನ ಪಾಸ್ ಮಾಡ್ತೀನಿ. ಮೊದಲೆಲ್ಲ ನಾನು ಹಾಳಾದೆ, ಆಮೇಲೆ ತಿದ್ಕೊಂಡೆ, ಪಾಸ್ ಆದೆ. ಅದು ಸರಿನಾ? ಸರಿ ಅನ್ಕೊಂಡ್ ನನ್ನ. ಇಲ್ಲ, ಅಜಿಮಳ ಕೇಸ್ ನಲ್ಲಿ ಅವ್ನು ಫಸ್ಟ್ ಟರ್ಮ್ ಎಕ್ಸಾಮ್ ನಲ್ಲಿ ಪಾಸ್ ಆದ, ಸೆಕೆಂಡ್ ಟರ್ಮ್ ಅಲ್ಲೂ ಫೇಲ್ ಆದ, ಕೊನೆಗೆ ಫೈನಲ್ ಅಂತೂ ಫೇಲ್ ಆದೇ ಆದ. ಆದ್ರೆ ಅವ್ನಿಗೆ ಕ್ರೆಡಿಟ್ ಕೊಟ್ಟು ಅವ್ನ ಹೆಂಗ್ ಪಾಸ್ ಮಾಡಿದ್ರಿ? ಸ್ವಲ್ಪ ವೈಷಮ್ಯ ಬರ್ಲಿಲ್ವಾ? ಹಂಗಂತೇನಿಲ್ಲ, ಅದ್ರ ಸ್ವಲ್ಪ ವೈಷಮ್ಯ ಅಂತ ಅನ್ಸಲ್ವಾ? ಫಸ್ಟ್ ಎಕ್ಸಾಮ್ ಅಂತ ಆ ರೀತಿ ತಗೊಳ್ಳೋದಲ್ಲ. ಇಲ್ಲಿ ನೋಡಿ, ಮುಖ್ಯವಾಗಿ ಇಲ್ಲಿ ಪರಮಾತ್ಮನ ಭಕ್ತಿ ಅಂತರ್ಗತವಾದದ್ದು. ಅಲ್ಲಿ ಎಕ್ಸಾಮಲ್ಲಿ ಫೇಲ್ ಆಗಿದ್ದಾನೆ ಅಂದರೆ ಅವನಿಗೆ ಜ್ಞಾನವೇ ಇಲ್ಲ ಅಂತ ಅರ್ಥ.
ಸರಿನಾ? ಒಂದು ವೇಳೆ ಜ್ಞಾನ ಇದ್ದಿರಬಹುದು, ಈ ಭಕ್ತಿಯ ಹಾಗೆ ಮುಚ್ಚಿ ಹೋಗಿರಬಹುದು, ಏನೋ ಒಂದು ಬೇರೆ ಯಾವುದಕ್ಕೂ ಒಂದು ಅಡಿಕ್ಟ್ ಆಗಿರಬಹುದು. ಸರಿನಾ? ಯಾವಾಗ ಆ ಒಂದು ಎಡಿಷನ್ನು, ಯಾವಾಗ ಅದರಿಂದ ದುಶ್ಚಟಗಳಿಂದ ದೂರ ಆಗ್ತಾನೋ, ಭಕ್ತಿ ಇರೋದ್ರಿಂದಾಗಿ ಅವನು ಮತ್ತೆ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಜ್ಞಾನ ಇರೋದ್ರಿಂದ ಮತ್ತೆ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಒಪ್ಕೊಂಡೆ. ಇದು ಉಲ್ಟಾ ಕೇಸ್ ಅಲ್ವಾ ಇದು? ಹೌದು. ಫೇಲ್ ಆಗುವವನಿಗೆ ಜ್ಞಾನವೇ ಇಲ್ಲ ಅಂತ ಅರ್ಥ. ಇವನು ಮಹಾಜ್ಞಾನಿ, ಎಲ್ಲವನ್ನೂ ತಿಳಿದಿದ್ದಾನೆ, ಪರಮಾತ್ಮನೇ ಸರ್ವೋತ್ತಮನೆನ್ನುವಂತಹ ನಿಶ್ಚಯವಾದ ಜ್ಞಾನ ಇದೆ. ಅಂಥವನು ಏನೋ ಒಂದು ಯಾವುದೋ ಒಂದು ಶಾಪಗ್ರಸ್ತನಾಗಿ, ಏನೋ ಒಂದು ಅವನ ದೈವವೇ ಹಾಗಿತ್ತು, ಅವನ ಹಣೆ ಬರದಲ್ಲೇ ಹಾಗಿತ್ತು. ನೋಡಿ, ಪರಮಾತ್ಮ ಜ್ಞಾನವನ್ನು ಪಡೆದಿದ್ದಾನೆ, ಈ ರೀತಿ ದುಶ್ಚಟಗಳಿಗೆ ಬಲಿಯಾಗಬೇಕು ಅನ್ನುವಂಥ ಹಣೆ ಬರವೇ ಅವನಿಗೆ ಹಾಗಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ? ಅಂಥವನೂ ಕೂಡ ಹಾಗಾದ್ರೆ ಇವನು ಇಂಥ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ ಅಂತ ಹೇಳಿ ನರಕಕ್ಕೆ ಕರ್ಕೊಂಡು ಹೋಗಬೇಕು, ಪರಮಾತ್ಮನ ಸರಿಯಾದ ಜ್ಞಾನ ಪಡೆದಿದ್ದಾನೆ ಅಂತ ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕು. ಎರಡರಲ್ಲಿ ಒಂದೇ ತಕ್ಕಲ್ಲಿ ಎರಡರನ್ನ ತೂಗಿ ಹಾಕಿದರೆ ಪರಮಾತ್ಮನ ತತ್ವಜ್ಞಾನವೇನೇ ಅತ್ಯಂತ ಭಾರವಾದದ್ದು ಅನ್ನೋದು ಗೊತ್ತಾಗುತ್ತೆ. ಸರಿನಾ? ದುರಾಚಾರಿ ಆದ್ರೂ ಪರವಾಗಿಲ್ಲ, ಎಂದಾರು ನೀವು ಪುಣ್ಯ ಪಟ್ಕೊಂಡಿದ್ರೆ ನಿಮ್ಗೆ ಮೋಕ್ಷ ಸಿಗೋ ಚಾನ್ಸ್ ಉಂಟು. ಮೋಕ್ಷನೋ ಸ್ವರ್ಗನೋ ಏನೋ ಸದ್ಗತಿ ಸಿಗೋ ಚಾನ್ಸ್ ಉಂಟು. ಅದೇ ಭಕ್ತಿ ಇರಬೇಕು ಒಟ್ಟಾರೆ. ಧನ್ಯವಾದ ಆಚಾರ್ಯ. ಆಚಾರ್ಯ, ಹಿಂದಿನ ಶ್ಲೋಕದ್ದು ಒಂದು ಸಣ್ಣ ಪ್ರಶ್ನೆ. ಅದರಲ್ಲಿ ಅವನು ಹೇಳ್ತಾನೆ, ನಾನು ಎಲ್ರಿಗೂ ಸಮ, ಯಾರು ನನಗೆ ಹಿತ ಅಲ್ಲ, ಯಾರು ನನಗೆ ಎನಿಮಿ ಅಲ್ಲ ಅಂತ. ಬಟ್ ಆ ಶ್ಲೋಕದಲ್ಲಿ ಇದೆ ನೋಡಿ, ಗೋ ಬ್ರಾಹ್ಮಣ ಹಿತಾಯ ಚ ಅಂತ. ಆಗ ಗೋ ಮತ್ತೆ ಬ್ರಾಹ್ಮಣರಿಗೆ ಅವನು ಹಿತೇಶಿ ಅನ್ನೋದೊಂದು ಆಗತ್ತೆ. ಯಾಕೆ ಅಂತಂದ್ರೆ ಅವರು ಅಷ್ಟು ಪರಮಾತ್ಮನ ಭಜಿಸ್ತಾರೆ, ಆದ್ದರಿಂದಾಗಿ ಆ ರೀತಿಯಿಂದ ಅಷ್ಟೇ. ಹಾಗಾದ್ರೆ ಆ ಶ್ಲೋಕಕ್ಕೂ ಈ ಶ್ಲೋಕಕ್ಕೂ ಲಿಂಕ್ ಮಾಡಿದಾಗ ಅದು ಸಮ ಅನ್ಸುತ್ತೆ. ಗೋ ಬ್ರಾಹ್ಮಣ ಹಿತಾಯ ಚ ಅನ್ನೋದು ಭಕ್ತ್ಯ ಮುಖ್ಯವಾಗಿ. ಹೌದಾ? ಆಯ್ತಪ್ಪ, ಬ್ರಾಹ್ಮಣರೇನೋ ಭಜಿಸ್ಬಿಡ್ತಾರೆ, ಗೋಗೆಲ್ಲಿದೆ ಬಾಯಿ? ನಿಜ, ಅದೊಂದು ಪಶು ಅಂತಂದ್ರೆ ಆ ಗೋವಿನಲ್ಲಿ ವಿಶೇಷವಾದ ದೇವತೆಗಳ ಸನ್ನಿಧಾನ. ದೇವತೆಗಳು ಪರಮಾತ್ಮನ ಭಕ್ತರೇನೆ, ಬಾಯ್ಬಿಟ್ಟು ಹೇಳುವಂಥದ್ದೇನಿಲ್ಲ. ಆದ್ದರಿಂದಾಗಿ ಗೋವೂ ಕೂಡ, ಗೋವಿಗೂ ಹಿತವನ್ನು ಕೊಡುವಂಥವನು ಪರಮಾತ್ಮ ಅಂತ. ಸರಿ ಆಚಾರ್ಯ, ಧನ್ಯವಾದ. ಸರಿ, ಮುಂದನ್ನು ಒಂದು ಶ್ಲೋಕವನ್ನು ಮಾಡೋಣ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಎಂತಹ ಮಾತು ಅಂದ್ರೆ, ನಮೇ ಭಕ್ತಃ ಪ್ರಣಶ್ಯತಿ. ಎದೆ ಬಡ್ಕೊಂಡು ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ನೋಡು ಅರ್ಜುನ, ಕೌಂತೆಯ, ಆ ಭಕ್ತ ನನ್ನ ಸರಿಯಾದ ತತ್ವಜ್ಞಾನವುಳ್ಳವನಾಗಿದ್ದಾನೆ, ಆದ್ದರಿಂದಾಗಿ ಅವನು ಎಂತಹ ದುರಾಚಾರದಲ್ಲಿಯೇ ಮುಳುಗಿರಲಿ, ಆದರೆ ಒಳಗಿರುವಂತಹ ಭಗವಂತನ ತತ್ವಜ್ಞಾನ, ನನ್ನ ಒಂದು ತತ್ವಜ್ಞಾನ ಅಂತ ಏನಿದೆ ಅದು ಇಂದಲ್ಲ ನಾಳೆ ಬಡದೆಬಸುತ್ತೆ. ಈ ದುರಾಚಾರದಿಂದಾಗಿ ಹೊರಗೆ ಬರ್ತಾನೆ. ನಿಶ್ಚಯ ಅಷ್ಟೇ ಅಲ್ಲ, ಶಾಶ್ವತ್ ಶಾಂತಿಂ ನಿಗಚ್ಚತಿ, ಶಾಶ್ವತವಾದ ಶಾಂತಿ, ಎಲ್ಲದರಿಂದಲೂ ಶಾಂತಿ, ಸ್ವಭಾವವಾದ ಶಾಂತಿ ರೂಪವಾದ ಶಾಶ್ವತವಾದ ನಿತ್ಯವಾದ ಮೋಕ್ಷ ರೂಪ ಫಲವನ್ನು ಪಡಿತಾನೆ. ವಿಚಾರ ಮಾಡಿ, ಇದೇ ಜನ್ಮದಲ್ಲಿ ಆಗಬೇಕಂತ ಏನಿಲ್ಲ. ಮತ್ತು ಹಿಂದಿದಕ್ಕೆ ನಾವೆಲ್ಲದಕ್ಕೂ ಅನ್ವಯ ಮಾಡ್ಕೊಳ್ಬೇಕು. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ, ಅದಕ್ಕೆಲ್ಲವನ್ನು ಅನ್ವಯ ಮಾಡ್ಕೊಳ್ಬೇಕು. ಆದರೆ ಇಂದಲ್ಲ ನಾಳೆ ಮೋಕ್ಷವನ್ನ ಪಡೆಯುವಂಥದ್ದು ನಿಶ್ಚಯ.
ಹೇ ಅರ್ಜುನ, ತಿಳಿದುಕೋ, ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ನನ್ನ ಭಕ್ತ ಅಂತ ಯಾರ್ಯಾರಿದ್ದಾರೋ ಅವರು ಎಂತಹ ಕೆಟ್ಟ ಆಚಾರವುಳ್ಳವರಾಗಿದ್ದರೂ ನರಕಾದಿ ಅನರ್ಥಕ್ಕೆ ಸರ್ವಥಾ ಹೋಗೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ, ಪ್ರಕರ್ಷೇಣ ನಶ್ಯತಿ ಪ್ರಣಶ್ಯತಿ, ಎಂದೆಂದೂ ನಶಿಸಿ ಹೋಗೋದಿಲ್ಲ. ಅರ್ಥಾತ್ ನರಕಾದಿ ಅನರ್ಥಕ್ಕೆ ಪಾತ್ರನಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹರಿ ಸರ್ವೋತ್ತಮ ಎನ್ನುವಂತಹ ಒಂದು ಜ್ಞಾನ ಇದ್ರೆ ಇದೊಂದು ತಿಳಿದುಕೋ, ನೀನು ಸರಿಯಾಗಿ ತಿಳಿದುಕೋ. ಅದರಿಂದ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಅದನ್ನೇ ಹೇಳಿದ್ದು. ಏ ಧನಂಜಯ, ನನಗಿಂತ ಉತ್ತಮವಾದದ್ದು ಇನ್ಯಾವುದೂ ಇಲ್ಲ. ನನ್ನನ್ನು ನೀನು ನಿನ್ನ ಯೋಗ್ಯತೆಯ ತಕ್ಕ ಹಾಗೆ ಎಷ್ಟು ಇದೇನೋ ಅಷ್ಟು ನೀನು ಸರಿಯಾಗಿ ತಿಳ್ಕೊಂಡ್ರೆ ಇನ್ಯಾವುದನ್ನು ತಿಳಿದುಕೊಳ್ಳುವಂತಹ ಅವಶ್ಯಕತೆ ನಿನಗಿಲ್ಲ. ಎಲ್ಲ ಕರ್ಮ ಬಂಧನಗಳಿಂದ ನಿರ್ಮುಕ್ತನಾಗಿ ಮೋಕ್ಷವನ್ನು ಹೊಂದುತ್ತೀಯ ಅಂತ ಇದರ ತಾತ್ಪರ್ಯ. ಇದರ ಅರ್ಥವನ್ನ ಮಂಗಳವಾರದ ಪಾಠದಲ್ಲಿ ನೋಡೋಣ. ಸರಿ, ಹಾಗಾದರೆ